ಕೀರ್ತನೆಗಳು 40ನೇ ಅಧ್ಯಾಯ 4ನೇ ವಾಕ್ಯ. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನೋ. ಈ ವಾಕ್ಯದಲ್ಲಿ ನಮ್ಮ ಜೀವಿತವು ಯಾವುದರಿಂದ ದೂರ ಇರಬೇಕೆಂಬುದಾಗಿ ತಿಳಿಸಲ್ಪಟ್ಟು ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಎರಡು ಕಾರ್ಯಗಳು ಬಹಳ ಸ್ಪಷ್ಟವಾಗಿವೆ. ಮೊದಲನೆಯದಾಗಿ ಯಾವನು ಅಹಂಕಾರಿಗಳಲ್ಲಿ ಸೇರದೆ ಎಂಬುದಾಗಿ, ಅಂದರೆ ಅಹಂಕಾರದಿಂದ ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುವಂಥವರು, ತಮ್ಮನ್ನೇ ಶ್ರೇಷ್ಠರು ಎಂಬುದಾಗಿ ಭಾವಿಸಿ ದೇವರನ್ನು ಅಲ್ಲಗಳೆಯುವಂಥವರು, ದೇವರ ಆಲೋಚನೆಯನ್ನು ಕೇಳದೇ ಇರುವಂಥವರು, ದೇವರು ಹೇಳುವುದಕ್ಕೆ ಕಿವಿಗೊಡದೆ ಇರುವಂಥ ವ್ಯಕ್ತಿಗಳಿಂದ ದೂರ ಇರುವಂಥವರು ಧನ್ಯರು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಹಾಗೆ ಎರಡನೆಯದಾಗಿ ಸುಳ್ಳನ್ನು ಹಿಂಬಾಲಿಸುವವರು, ಅಂದರೆ ಸತ್ಯ ಯಾವುದೆಂಬುದಾಗಿ ವಿವೇಚಿಸಿ ಅರಿಯುವಂಥ ಜ್ಞಾನ ಇಲ್ಲದವರು, ಯಾರೇನೇ ಹೇಳಿದರೂ, ಏನೇ ಉಪದೇಶ ಮಾಡಿದರೂ, ಏನೇ ಆಲೋಚನೆ ಕೊಟ್ಟರೂ ಕೂಡ ಅದನ್ನು ಹಾಗೆ ತೆಗೆದುಕೊಂಡು ಅದರಂತೆ ಕಾರ್ಯಗಳನ್ನು ಮಾಡಿ ಕೊನೆಗೆ ತಾವು ಯಾವುದರಿಂದ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದೇವೆ, ಕೇಡುಗಳನ್ನು ಅನುಭವಿಸುತ್ತಾ ಇದ್ದೇವೆ, ಯಾಕೆ ನಮ್ಮ ಜೀವಿತದಲ್ಲಿ ಇಂತಹ ವಿರೋಧವಾದಂಥ ಕಾರ್ಯಗಳು ನಡೆಯುತ್ತಾ ಇದೆ ಎಂಬುದಾಗಿ ತಿಳಿಯದೇ ಇರುವಂಥವರ ಹಾಗೆ ಅಲ್ಲ, ಬದಲಾಗಿ ಪ್ರತಿಯೊಂದನ್ನು ಕೂಡ ಜ್ಞಾನದಿಂದ ವಿವೇಚಿಸಿ ತಿಳಿದುಕೊಂಡು ದೇವರಿಗೆ ಯಾವುದು ಒಪ್ಪಿಗೆಯಾಗಿದೆಯೋ, ಯಾವುದು ಸತ್ಯವಾಗಿದೆಯೋ ಅದನ್ನು ಹಿಡಿದುಕೊಂಡು ನಡೆಯುವಂಥವರು ಧನ್ಯರು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಇದು ಎರಡು ಮಾತ್ರವಲ್ಲ, ಇನ್ನೊಂದು ಮುಖ್ಯವಾದ ಕಾರ್ಯವಿದೆ. ಮೂರನೆಯದಾಗಿ ಯೆಹೋವನನ್ನೇ ನಂಬುವಂಥವರು ಧನ್ಯರು. ಅಂದರೆ ಅಹಂಕಾರಿಗಳ ಸಹವಾಸವನ್ನು ಮಾಡದೆ, ಸುಳ್ಳನ್ನ ಹಿಂಬಾಲಿಸದೆ ಕರ್ತನ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೋ ಅವರು ಧನ್ಯರು, ಭಾಗ್ಯವಂತರು. ಅಂಥವರ ಜೀವಿತದಲ್ಲಿ ಕರ್ತನ ಆಶೀರ್ವಾದಗಳು, ಅನುಗ್ರಹಗಳು ತಂಗುತ್ತವೆ ಎಂಬುದಾಗಿ, ವಿಶೇಷ ಶ್ರೇಷ್ಠತೆಗಳನ್ನು ಅವರು ಹೊಂದುತ್ತಾರೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಈ ದಿವಸಗಳಲ್ಲಿ ಇದನ್ನು ನಿಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಅಹಂಕಾರಿಗಳ ಸಹವಾಸವನ್ನು ಮಾಡಬೇಡಿ, ಸುಳ್ಳನ್ನು ಹಿಂಬಾಲಿಸಬೇಡಿ. ಎಲ್ಲವನ್ನ ಕೂಡ ದೇವರ ಜ್ಞಾನದಿಂದ, ದೇವರ ಆಲೋಚನೆಗಳ ಪ್ರಕಾರವಾಗಿ ವಿವೇಚಿಸಿ ತಿಳಿದುಕೊಳ್ಳಿ. ಹಾಗೆ ನಿಮ್ಮ ಆಶ್ರಯ, ನಿಮ್ಮ ಬಲ, ನಿಮ್ಮ ನಂಬಿಕೆ ಎಲ್ಲವೂ ಕೂಡ ಕರ್ತನ ಮೇಲೆ ದೃಢವಾಗಿರಲಿ. ಆತನನ್ನೇ ಪೂರ್ಣವಾಗಿ ಹಿಡಿದುಕೊಳ್ಳಿ. ಆತನು ನಡೆಸುವವರೆಗೂ ಕೂಡ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡಬೇಡಿ. ಆತನನ್ನು ಪೂರ್ಣವಾಗಿ ಅವಲಂಬಿಸಿ ಜೀವಿಸುವುದಾದರೆ ನಿಶ್ಚಯವಾಗಿ ಜೀವಿತಗಳು ಆಶೀರ್ವದಿಸಲ್ಪಡುತ್ತದೆ. ಮಿಕ್ಕ ಎಲ್ಲರಿಗಿಂತಲೂ ಧನ್ಯರಾಗಿ, ಘನತೆಯನ್ನು ಹೊಂದಿದವರಾಗಿ, ಮೇಲುಗಳಲ್ಲಿ ಸಂತೋಷವಾಗಿ ಜೀವಿಸುವಂತೆ ವಿಷಯಗಳು ಬದಲಾಗಲಿವೆ. ಆ ರೀತಿಯಾಗಿ ಜ್ಞಾನವಂತರಾಗಿ, ತಿಳುವಳಿಕೆಯಿಂದ, ದೇವರಿಗೆ ಒಪ್ಪುವಂತ ರೀತಿಯಲ್ಲಿ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರವಾಗಿ ದೇವರೇ, ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು. ನಮ್ಮ ಜೀವಿತ ಆ ರೀತಿಯಾಗಿರಬೇಕು ಕರ್ತನೆ. ಅಹಂಕಾರಿಗಳ ಸಹವಾಸವನ್ನು ಬಿಟ್ಟು, ಸುಳ್ಳನ್ನು ಹಿಂಬಾಲಿಸುವುದನ್ನು ಬಿಟ್ಟು, ಸತ್ಯವನ್ನು ವಿವೇಚಿಸಿ ತಿಳಿದು ನೀನು ಒಪ್ಪುವಂಥ ಮಾರ್ಗದಲ್ಲಿ ನಿನ್ನ ಮೇಲೆ ಪೂರ್ಣ ನಂಬಿಕೆಯನ್ನು ಇಟ್ಟು ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ತಡೆಗಳೆಲ್ಲ ನೀಗಲಿ, ಜೀವಿತಗಳು ಆಶೀರ್ವದಿಸಲ್ಪಡಲಿ, ಅಭಿವೃದ್ಧಿಯನ್ನುಂಟು ಮಾಡು ಕರ್ತನೆ. ನಿನ್ನ ಮಕ್ಕಳು ಅಪ್ಪ ಧನ್ಯರಾಗಿ, ಎಲ್ಲ ಜನರಿಗಿಂತ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಟ್ಟಂಥ ಸಮೃದ್ಧಿಯಲ್ಲಿ ಮುನ್ನಡೆಯುವಂತೆ ಜೀವಿತಗಳನ್ನು ಬದಲಾಯಿಸು, ಕುಟುಂಬಗಳನ್ನು ಆಶೀರ್ವದಿಸು, ಎಲ್ಲ ಕೊರತೆಗಳನ್ನು ನೀಗಿಸಿ ಆರೋಗ್ಯವನ್ನು, ಬಲವನ್ನು, ದೀರ್ಘಾಸನ್ನು ಕೊಟ್ಟು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನಿನ್ನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.